ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಉತ್ತರ ಕರ್ನಾಟಕ ರೆಸಿಪಿ ನೋಡಕತ್ತಂತ ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ನಿಮ್ಮ ಮನೆ ಮಗಳಾದ ಲಕ್ಷ್ಮಿ ಆರ್ ಮಾಡುವ ನಮಸ್ಕಾರಗಳು. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಏನು ತೊಗೊಂಬಂದಿನಿ ಅಂದರೆ, ನಾನು ಸಿಂಪಲ್ಲಾಗಿ ಮನೆಗಿರೋ ಇಂಗ್ರೀಡಿಯೆಂಟ್ಸಲ್ಲೇ ಟೊಮೆಟೊ ರೈಸ್ ಮಾಡೋದು ಹೇಳ್ಕೊಡ್ತೀನಿ. ನೋಡ್ಕೊಂಬನ್ನಿ. ಮಕ್ಕಳು ಬೇಡಿದಾಗ ತಕ್ಷಣವೇ ಮಾಡಿಕೊಡೋಕೆ ಸಿಂಪಲ್ ಆದರೂ ಟೇಸ್ಟಿಯಾಗಿರ್ತದೆ. ಆ ರೀತಿ ಸಿಂಪಲ್ ರೈಸ್ನ ಹೇಗೆ ಮಾಡ್ತೀನಿ ಅಂತ ನೋಡ್ಕೊಂಬರ್ರಿ. ಈಗ ನೋಡ್ರಿ, ಹಸಿ ಬಟಾಣಿ ಇಲ್ಲ, ಅದು ಇಲ್ಲ ಅಂದ್ರೆ ಮಕ್ಕಳು ಕೇಳಂಗಿಲ್ಲ. ಬೇಕು ಅಂದಾಗ ಪಟಾಪಟ್ ಅಂತ ಮಾಡುವಂಥ ರೈಸ್ ರೀ ಇದು. ಸಿಂಪಲ್ ಆದರೂ ಟೇಸ್ಟಿಯಾಗಿರ್ತದೆ, ಮಸ್ತಾಗಿರ್ತದೆ. ನೋಡಿರಿ, ನಾನು ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿನಿ ಅಂದರೆ, 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿನಿ, ಮೆಣಸಿಕಾಯಿ ತೊಗೊಂಡಿನಿ, ಕಸ್ತೂರಿ ಮೇಥಿ ತೊಗೊಂಡಿನಿ, ಆಮೇಲೆ 3 ಟೊಮೊಟೊ ಹೆಚ್ಚಿಟ್ಕೊಂಡಿನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಇವೆಲ್ಲ ಮಸಾಲ. ಆಮೇಲೆ ನಾವು ಬಟಾಣಿ ಇಲ್ವಲ್ಲ, ಹಾಗಾಗಿ ನಾನೇನು ಮಾಡೀನಿ ಅಂದ್ರೆ ಹುರಿದಿಟ್ಟಿರುವಂಥ ಶೇಂಗಾ ಹಾಕ್ತಾಯಿದ್ದೀನಿ. ಬಟಾಣಿ ಇಲ್ಲಾಂದ್ರೂ ಶೇಂಗಾ ಬಾಯಿ ಒಳಗೆ ಸಿಗ್ತಾವಲ್ಲ, ಟೇಸ್ಟಾಗಿರ್ತದಂತ ಶೇಂಗಾ ತೊಗೊಂಡಿನಿ. ಆಮೇಲೆ ಪಲಾವ್ದೆಲೆ, ಲವಂಗ, ಯಾಲಕ್ಕಿ, ಚಕ್ಕೆ, ಇಷ್ಟು ಮಸಾಲೆ ತೊಗೊಂಡಿನಿ. ಸ್ವಲ್ಪ ಧನಿಯಾ ಪೌಡ್ರು ಎಲ್ಲ ಇದೆ. ಈಗ ನಾನು ಹೇಗೆ ಮಾಡ್ತೀನಿ ಅಂತ ನೋಡ್ಕೊಂಬರಿ. ಸಿಂಪಲ್ ಆದರೂ ಮಗ ನನಗೆ ಟೊಮೆಟೊ ರೈಸ್ ಬೇಕಂದನ, ಹಾಗಾಗಿ ನಾನು ಸಿಂಪಲ್ ಆದ್ರೂ ಮಾಡಿಕೊಟ್ರಾಯ್ತು, ನೋಡೋಣ ಟೇಸ್ಟ್ ಅಂತ ಮಾಡ್ಲತ್ತೀನಿ. ನೀವು ಒಂದ್ಸರಿ ಟ್ರೈ ಮಾಡಿರಿ. ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ನಾನು ರಾತ್ರಿ ಊಟಕ್ಕೆ ಸಿಂಪಲ್ಲಾಗಿ ಒಂದು ರೈಸ್ ಮಾಡಿ ತೋರಿಸ್ತೀನಿ, ನೋಡ್ಕೊಂಬನ್ನಿ. ಈಗ ನೋಡಿರಿ, ಕುಕ್ಕರ್ ಕಾಯಿಲಿಕ್ಕೆ ಇಟ್ಟಿದ್ನಲ್ಲ, ಇವಾಗ ಎಣ್ಣೆ ಹಾಕೋಣ. ತುಪ್ಪ ಇಷ್ಟಪಡಲ್ಲ, ಹಾಗಾಗಿ ನಾನು ಬರೀ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ, ಜೀರಿಗೆ, ಸಾಸಿವೆ. ರಾತ್ರಿ ಊಟಕ್ಕೆ ಅವನು ರೈಸ್ ಬೇಡನ, ಬರೀ ರೈಸು. ಅವು ಬೆಂಗಳೂರಾಗಿದ್ದು ತಿಂದು ರೈಸೇ ಬೇಡ್ತಾನೆ, ಬರೀ ರೈಸ್ ಇಷ್ಟನೇ ಅವರಿಗೆ. ಜಾಸ್ತಿ ರೊಟ್ಟಿ ಮಾಡಿ ಮಧ್ಯಾಹ್ನ ರೊಟ್ಟಿ ಊಟ ಮಾಡಲ್ಲ ಅಂತ್ರಿ ಅವ. ಇವಾಗ ನೈಟ ರೈಸ್ ಬೇಕಂತ ಸಿಂಪಲ್ಲಾಗಿ. ಹಾಗಾಗಿ ಏನು ಮಾಡೀನಿ ಅಂದ್ರೆ, ಮಧ್ಯಾಹ್ನ ಚೌಳಿಕಾಯಿ ಪಲ್ಯ, ರೊಟ್ಟಿ, ಸಾಂಬಾರು, ಅನ್ನ ಮಾಡೀನಿ. ಆದರೂ ಅವನಿಗೆ ರೈಸ್ ಬೇಕಂತ ಈ ಥರ ಅದಕ್ಕೆ ಮಾಡಿರ್ತೀನಿ. ಈಗ ನೋಡಿರಿ, ಜೀರಿಗೆ, ಸಾಸಿವೆ ಹಾಕಿದ್ದೀನಿ. ಇವೆಲ್ಲ ಮಸಾಲೆ ಹಾಕೋಣ. ಪಲಾವ್ದೆಲೆ, ಚಕ್ಕೆ, ಲವಂಗ. ಇಂಗ್ರೀಡಿಯೆಂಟ್ಸ್ ಕಮ್ಮಿ ಇದೆಯಪ್ಪ, ಬೇಡ ನಾಳೆ ಬೆಳಗ್ಗೆ ಮಾಡೋಣ ಅಂದರೆ, ಇಲ್ಲ ಬೇಕು ನನಗೆ ಅದೇ ಅಂದನು. ಸಿಂಪಲ್ ಆದರೂ ಮಾಡ್ತೀನಿ. ದೊಡ್ಡ ಮಗ ಬಂದನ, ಬೇಡಿದ್ದು ಮಾಡಿಕೊಡ್ತೀನಿ ರೀ. ಅವ ಇನ್ನೂ 2 ದಿನ ಇರ್ತಾನೆ, ಹೋಗ್ತಾನೆ. ಹಾಗಾಗಿ ಹೇಳ್ದಂಗೆ ಮಾಡಿಕೊಟ್ರೆ ಸಾಕಲ್ಲ, ಸುಮ್ಮನೆ ಅವನಿಗೆ ಯಾಕಂತೇಳಿ ಮಾಡತ್ತೀನಿ. ಈಗ ನೋಡಿರಿ, ಇವೆಲ್ಲ ಮಸಾಲೆ ಹಾಕಿನೆಲ್ಲ, ಈರುಳ್ಳಿ, ಮೆಣಸಿಕಾಯಿ ಹಾಕೋಣ. ಇವಾಗ ಈರುಳ್ಳಿ ಹಾಕೋಣ, ಚಟ್ಪಟ. ಹಸಿ ಬಟಾಣಿ ಇಲ್ಲಾಂದ್ರೂ ಪರವಾಗಿಲ್ಲ, ಕಡಲೆಬೇಳೆ, ಶೇಂಗಾ ಇದ್ದರೆ ಹಾಕಿದ್ರೆ ಸಾಕು. ಒಣಗಿದ್ದು ಇದ್ದು ಆದರೂ ಒಣಗಿಸಿ ಇದನ್ನೇ ಹಸಿ ಮಾಡಿ ಇಡ್ತಿದ್ದೆ. ಅವ ಕೇಳಿಲ್ಲ. ರಾತ್ರಿ ನನಗೆ ಚಿತ್ರಾನ್ನ ಏನಾರು ಬೇಕಂದ, ಟೊಮೆಟೊ ರೈಸ್ ಬೇಕಂದ್ರೆ ಹಾಗಾಗಿ ಮಾಡ್ತಾಯಿದ್ದೀನಿ. ಇವಾಗ ಹುರಿದಿರೋ ಶೇಂಗಾ ಹಾಕ್ತಾಯಿದ್ದೀನಿ ನೋಡಿರಿ. ಶೇಂಗಾ ಬಟಾಣಿ ಇಲ್ಲ ಕಾರಣಕ್ಕೆ ಶೇಂಗಾ ಹಾಕ್ತಾಯಿದ್ದೀನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಸಿಂಪಲ್ ಮಾಡಿದ್ರು ಟೇಸ್ಟ್ ಆಗಿರ್ತದಲ್ರಿ. ಸಿಂಪಲ್ಲೇ ಮಾಡ್ಬೋದು, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ತೊಗೊಂಡು ಮಾಡೋದಕ್ಕಿಂತ ಈ ರೀತಿ ಸಿಂಪಲ್ಲು ಮಾಡ್ಬೋದು. ಅದೇ ಬೇಕಂತ ಕುಂತ್ರೆ ಆಗಲಾರ್ದು. ಈಗ ನೋಡಿರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದು ಫ್ರೈ ಆಗಿ. ಈಗ ನೋಡಿರಿ, ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ತಾಯಿದ್ದೀನಿ. ಕಸ್ತೂರಿ ಮೇಥಿ, ಟೊಮೊಟೊ ಹಾಕ್ತಾಯಿದ್ದೀನಿ. ಆಗಲಿ. ಟೊಮೊಟೊ ಎಲ್ಲ ಫ್ರೈ ಆಗ್ಯಾವಲ್ಲ, ಈಗ ನಾನು ಇದಕ್ಕೆ ಅಕ್ಕಿ ಹಾಕ್ತಾಯಿದ್ದೀನಿ. ಅಕ್ಕಿ ಒಂದು 15 ನಿಮಿಷ ಮುಂಚೆನೇ ನೆನೆ ಇಟ್ಕೊಂಡಿನಿ. ಸೋನಾ ಮಸೂರಿ ರೈಸು. ಈಗ ನೋಡ್ರಿ, ನಾವು ಇದಕ್ಕೆ ಏನು ಮಾಡ್ತೀನಿ ಅಂದ್ರೆ, ಸ್ವಲ್ಪ ಧನಿಯಾ ಪೌಡರ್, ಸ್ವಲ್ಪ ಅರಸಿನ ಪುಡಿ,
ಇದು ಅಚ್ಕಾರದ ಪೌಡ್ರ್, ಅರಸಿನ ಪೌಡರ್. ನೀವು ಖಾರ ನೋಡಿ ತಿನ್ನೋ ಅಷ್ಟು ನೋಡಿಬಿಟ್ಟು ಹಾಕೋರಿ. ನಾವು ಖಾರ ಜಾಸ್ತಿ ತಿಂತೀವಿ, ಹಾಗಾಗಿ ಜಾಸ್ತಿ ಹಾಕ್ತಾಯಿದ್ದೀವಿ. ಆಮೇಲೆ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಹಾಕ್ತಾಯಿದ್ದೀನಿ. ಇದು ನಮ್ಮ ಮನೆಯಲ್ಲೇ ಮಾಡಿರೋ ಮಸಾಲ. ಈ ಥರ ಹಾಕಿದ್ರೆ ಟೇಸ್ಟ್ ಆಗ್ತದೆ, ಹಾಗಾಗಿ ಹಿಂಗೆ ಮಾಡ್ಕೊತೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಅಕ್ಕಿ ಎಷ್ಟು ತೊಗೊಂಡಿರ್ತೀವಿ ನೋಡಿಬಿಟ್ಟು ಹಾಕೋರಿ ನೀವು, ಟೇಸ್ಟ್ ನೋಡಿಬಿಟ್ಟು. ಉಪ್ಪು ನನ್ನ ಅಕ್ಕಿಗೆ ನಾ ಇಷ್ಟು ಉಪ್ಪು ಹಾಕಿದ್ರೆ ಸರಿ ಹೋಗ್ತದೆ. ಹಾಕಿರೋ ಉಪ್ಪು ನನ್ನ ಅಕ್ಕಿಗೆ ಕರೆಕ್ಟ್ ಆಗುತ್ತೆ. ಹಳ್ಳ್ಯಾಗ ಒಂದು ಸಿಕ್ಕರು ಒಂದು ಸಿಗಂಗಿಲ್ಲ. ಕಾಯಿಪಲ್ಲೆ ಸಂತಿ ದಿನ ಅಷ್ಟೇ ಸಿಗ್ತಿರ್ತೈತಿ. ಆವಾಗ ಮಕ್ಕಳು ಕೇಳಿದ ತಕ್ಷಣವೇ ಮಾಡಿಕೊಡೋಕೆ ಸುಮ್ಮನೆ ಸಿಂಪಲ್ಲಾಗಿ ಮಾಡಿಕೊಡ್ಬೋದು ನೋಡ್ರಿ. ಹಾಗಾಗಿ ಹೇಳ್ತಾ ಇದ್ದೀನಿ. ಸಿಟಿ ಒಳಗಾದ್ರೆ ಮನೆಗೆ ಇರಲಿಲ್ಲ ಅಂದ್ರೆ ಹೋಗಿ ತರ್ತಾರೆ. ಹಳ್ಳ್ಯಾಗ ಏನು ಮಾಡಬೇಕು, ತರೋಕ್ಕಾಗಂಗಿಲ್ಲ. ನೈಟ್ ಟೈಮ, ಬೆಳಗ್ಗೆ ಮಕ್ಕಳು ಸ್ಕೂಲ್ಗೆ ಹೋಗಾಗ ಮಕ್ಕಳು ಅದನ್ನು ಬೇಕಂತಿರ್ತಾರೆ. ಆ ಟೈಮ್ನಲ್ಲಿ ಈ ರೀತಿ ಸಿಂಪಲ್ ಆದ ರೈಸ್ ಮಾಡ್ಕೋಬೋದು. ಮಸ್ತೂ ಆಗುತ್ತೆ, ಟೇಸ್ಟು ಆಗುತ್ತೆ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇರಲಿಲ್ಲ ಅಂದರೆ ಈ ರೀತಿ ಮಾಡ್ಕೋಬೋದು ನೋಡ್ರಿ. ಮಕ್ಕಳದ್ದು ಕೇಳಿದಾಗ ಟಿಫಿನ್ಗೆ, ಸಾಯಂಕಾಲ ಊಟಕ್ಕೆ ಬೇಕಾದ್ರೆ ಮಾಡ್ಕೋಬೋದು. ಈ ರೀತಿ ಸಿಂಪಲ್ ಆದರೂ ಟೇಸ್ಟ್ ಆಗುತ್ತೆ. ಇದು ಹಳ್ಳಿ ಒಳಗೆ ಮಾಡುವಂಥ ರೈಸ್ ಅನ್ಬೋದು, ಸಿಟಿಯಾಗೂ ಮಾಡ್ಬೋದು. ಸಿಗ್ಲಾರ್ದವ್ರಿಗೆ ಈ ರೀತಿ ಮಾಡ್ಕೊಂಡ್ರು ನಡೀತೈತಿ. ಈಗ ನಮಗೂ ಸ್ವಲ್ಪ ಶಾಪುರಕ್ಕೆ ನಮ್ಮ ಮನೆಗೂ 3 ಕಿಲೋಮೀಟ್ರ್ ಅಂತ ಇದೆ. ಹಾಗಾಗಿ ನಾನೇನು ಮಾಡ್ತಾಯಿದ್ದೀನಿ ಅಂದ್ರೆ, ಈಗ ದಿಢೀರಾಗೆ ಕೇಳ್ಯಾನ ಮಗ ರಾತ್ರಿ ಊಟಕ್ಕೆ ಬೇಕಂದ ನನ್ನ ಮ್ಯಾಗ. ಅವ್ರ ಪಪ್ಪಾಗ ಇವಾಗ ತರೋಕ್ಕಾಗಲ್ಲ, ಈಗ ಬರೋಕ್ಕೆ ಟೈಮ್ ಇಲ್ಲ. ಹಾಗಾಗಿ ನಾನು ಹೀಗೆ ಮಾಡ್ಲಾತೀನಿ ನೋಡ್ರಿ. ಶನಿವಾರ ಈಗ ಅವ್ರು ತಂದು ಕೊಡುವಕ್ಕೆ ಟೈಮ್ನೂ ಇಲ್ಲ ಅವರಿಗೆ. ಹಾಗಾಗಿ ನಾನು ಈ ರಾತ್ರಿ ಊಟಕ್ಕೆ ಈ ರೀತಿ ಸಿಂಪಲ್ ರೈಸ್ ಮಾಡ್ಲಾತೀನಿ. ಒಂದಿದ್ರು ಒಂದಿಲ್ಲ ಅಂದ್ರೂ ನಡೆಯಂಗಿಲ್ಲ. ಹೆಂಗೆ ಇದ್ದಂಗೆ ಹೋಗ್ಬೇಕಲ್ಲ, ಈಗ ಮಾಡತ್ತೀನಿ ನೋಡೋಣ. ಈ ರೀತಿ ಒಂದು ಸಾರಿ ನೀವು ಮಾಡ್ಕೊಂಡು ಟ್ರೈ ಮಾಡಿರಿ. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ. ಈಗೇನು ಮಾಡ್ತೀನಿ ಅಂದ್ರೆ, ಒಂಚೂರು ಬಿಟ್ಟು ಬಿಸಿ ನೀರು ಕಾಸಿಟ್ಕೊಂಡು ಹಿಂಗೆ ಪಕ್ಕದಾಗ ಬಿಸಿ ನೀರು ಹಾಕಿ ಒಂದು ಕುದಿ ಬಂದಮ್ಯಾಗ ಕ್ಲೋಸ್ ಮಾಡಿಬಿಡ್ತೀನಿ. ಇವಾಗ ನಾನು 1 ಗ್ಲಾಸ್ ಅಕ್ಕಿ ತೊಗೊಂಡಿನಿ, 2 ಗ್ಲಾಸ್ ನೀರು ಹಾಕ್ತೀನಿ ನೋಡಿರಿ. ನೀವು ಅಕ್ಕಿ ನೋಡಿಬಿಟ್ಟು, ನೀವು ಅಕ್ಕಿ ಎಷ್ಟು ತೊಗೊಂಡಿರ್ತೀರಿ ಅಷ್ಟು ನೋಡಿಬಿಟ್ಟು ಹಾಕೋರಿ. ಈಗ ನೋಡಿರಿ ನಾನು ನೀರು ಹಾಕ್ತಾಯಿದ್ದೀನಿ. ನನ್ನ ಅಕ್ಕಿಗೆ ಎಷ್ಟು ಬೇಕು ಅಷ್ಟು ಹಾಕ್ಲಾತೀನಿ. ನೀವು ಅಕ್ಕಿ ಎಷ್ಟು ತೊಗೊಂಡಿರ್ತೀರಿ ಅದ್ರ ಮೇಲೆ ಡಿಪೆಂಡ್. ಕಾಶಿ ಹಾಕಿದೆ ಅಂದ್ರೆ ಬೇಗನೂ ಆಗುತ್ತಂತ ನಾನು ಹಾಗೆ ಮಾಡ್ತಾಯಿದ್ದೀನಿ. ನೋಡ್ರಿ ಈಗ ಒಂದು ಕುದಿ ಬರೋಣ ನಾನು ಕುಕ್ಕರು ಕ್ಲೋಸ್ ಮಾಡ್ತೀನಿ. ಮುಚ್ಚಿ 1 ವಿಜಿಲು ಅಥವಾ 2 ವಿಜಿಲ್ ತೊಗೋತೀನಿ. ಸಾಫ್ಟ್ ಆಗಬೇಕಂದ್ರೆ 2 ತೊಗೋಬೋದು, ಇಲ್ಲ ನನಗೆ ಭಾಳ ಇದು ಬೇಕಂದ್ರೆ 1 ತೊಗೊಂಡ್ರೆ ನಡೀತೈತಿ. ಈಗ ಇದು ಒಂದು ಕುದಿ ಬರಲಿ. ಕರೆಕ್ಟ್ ಆಯ್ತು ನೋಡ್ರಿ. ನೀರಿಗೆ ಅಕ್ಕಿಗೆ ಇವಾಗ ಒಂದು ಕುದಿ ಬರೋಣ. ಮೇಗೆ ಕುಕ್ಕರ್ ಮುಚ್ಚಿಬಿಡೋಣ. ಈಗ ಒಂದು ಕುದಿ ಬರಲಿ. 2 ವಿಜಿಲ್ ಮಾಡಿಸ್ತೀನಿ. ಈಗ ಒಂದು ಕುದಿ ಮಾಡಿಸ್ತೀನಿ. ಈಗ ನೋಡ್ರಿ ಮಸ್ತ್ನಾಗೆ ಕುದಿಲಕತ್ತದಲ್ಲ. ಇವಾಗ ಏನು ಮಾಡೋಣ ಅಂದ್ರೆ, ನಾನು ಕುಕ್ಕರು ಮುಚ್ಚಿಬಿಡ್ತೀನಿ. ಕುಕ್ಕರ್ ಮೇಲೆ ಮುಚ್ಚಿಬಿಡ್ತೀನಿ. ಈಗ 2 ಸೀಟಿ ಮಾಡಿಸ್ಕೊಂಡ್ಬಿಡ್ತೀನಿ. ಮಸ್ತ್ನಾಗೆ ರೈಸ್ ರೆಡಿ ಆಗತ್ತೆ ನೋಡ್ರಿ. ಈ ರೀತಿ ಕುದಿಯೋ ಹೊತ್ನ್ಯಾಗ ನಾವು ಲಿಡ್ ಕ್ಲೋಸ್ ಮಾಡಿಬಿಡೋಣ. ಆಯಿತು, ರೈಸು ಫುಲ್ ಹೋಗ್ಯಾವ. ನೋಡ್ರಿ ಎಷ್ಟು ಬಿಡಿಯಾಗಿ ಬಂದದ. ಕರೆಕ್ಟಾಗಿ ನೀರಿಗೆ ಇದಕ್ಕೆ ಮಿಕ್ಸ್ ಮಾಡಿ ಸರ್ವ್ ಮಾಡುವ. ನೋಡ್ರಿ ರೆಡಿ ಆಯಿತು. ಸಿಂಪಲ್ ಆದರೂ ಟೇಸ್ಟಿಯಾಗಿ ಸೂಪರ್ ಆಗುತ್ತೆ. ಈ ರೀತಿ ಮಾಡ್ಕೊಂಡು ಊಟ ಮಾಡಿರಿ. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ನೋಡ್ರಿ ಮಗ ಟೇಸ್ಟ್ ಮಾಡಿ ನೋಡ್ತಾನ. ಟೇಸ್ಟ್ ಮಾಡಿ ಮಗ. ಟೇಸ್ಟ್ ಆಗ್ಯದ ನೋಡ್ರಿ. ಸೂಪರ್ ಆಗ್ಯದಂತ ನೋಡ್ರಿ. ರೈಸು ಮಸ್ತ್ ಆಗ್ಯದ. ಸಿಂಪಲ್ ಆದರೂ ಮಸ್ತ್ ಆಗ್ಯದ. ಮಾಡ್ಕೊಂಡು ಊಟ ಮಾಡಿರಿ. ಸಿಂಪಲ್ ಆಗ್ಯದ. ಇದಕ್ಕೇನು ಇಂಗ್ರೀಡಿಯೆಂಟ್ಸ್ ಇಲ್ಲ ಅನ್ನಂಗಿಲ್ಲ. ಈ ರೀತಿ ಮಾಡ್ಕೊಂಡು ಊಟ ಮಾಡಿರಿ. ಮಸ್ತ್ ಆಗುತ್ತೆ. ನಾವು ಟೇಸ್ಟ್ ಮಾಡಿ ನೋಡೋಣ ಬನ್ನಿರಿ ಮೊಸರು ಜೊತೆ.
ಸೂಪರ್ ಆಗ್ಯಾದ್ರಿ. ಈ ರೀತಿ ಒಂದ್ಸರಿ ಮಾಡ್ಕೊಂಡು ಊಟ ಮಾಡಿರಿ. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿರಿ, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ನಾ ಹಾಕುವಂಥ ರೆಸಿಪಿಗೂ ನೋಟಿಫಿಕೇಷನ್ ಸಿಗ್ತದೆ, ನೀವು ತಕ್ಷಣವೇ ನೋಡ್ಬೋದು. ಮತ್ತು ಮುಂದಿನ ರೆಸಿಪಿಯಲ್ಲಿ ಸಿಗೋಣ ಫ್ರೆಂಡ್ಸ್. ನಿಮಗೆ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆಲ್ಲ ರೆಸಿಪಿ ಶೇರ್ ಮಾಡಿರಿ. ಮತ್ತು ಮುಂದಿನ ರೆಸಿಪಿಯಲ್ಲಿ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್ 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 ಫ್ರೆಂಡ್ಸ್. ನನ್ನ ರೆಸಿಪಿ ಯಾರೆಲ್ಲ ತಪ್ಪದೆ ಬಿಡುವ ಟೈಮ್ ತೊಗೊಂಡು ನೋಡ್ಲಾಕತ್ತೀರಿ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್. ಬಾಯ್.